ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟ್ರಾವ್ಸ್ ಕಿಚನ್. ಇವತ್ತು ಸಿಂಪಲ್ಲಾಗಿ ಮಟನ್ ಬಿರಿಯಾನಿ ಹೆಂಗೆ ಮಾಡೋದು ನೋಡೋಣ. ಫಸ್ಟ್ ನಾವು ಒಂದು ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಥರ ರುಬ್ಕೋಬೇಕು. ಈಗ ನಾನು ಇಲ್ಲಿ 3/4 kg ಮಟನ್ನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ 1 ಸ್ಪೂನಷ್ಟು ಕಲ್ಲುಪ್ಪು, 1/4 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಮೆಣಸಿನ ಪುಡಿ, ಈಗ ನಾವು ರುಬ್ಕೊಂಡಿರೋ ಮಸಾಲೆ 1 ಸ್ಪೂನು ಎಲ್ಲ ಹಾಕ್ಕೊಂಡು 1-2 ಗ್ಲಾಸ್ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಒಂದು 4ರಿಂದ 5 ವಿಸಿಲ್ ಕೂಗಿಸ್ಕೋಬೇಕು. ಅದು ಕುಕ್ಕರಲ್ಲಿ ಕೂಗೋ ಒಳಗಡೆ ಇಲ್ಲಿ ನಾವು ಅಕ್ಕಿನ ತೊಳೆದು ನೆನೆಸಿಟ್ಕೊಳ್ಳೋಣ. ಇಲ್ಲಿ ನಾನು 3 ಗ್ಲಾಸ್ ಅಕ್ಕಿನ ಹಾಕ್ಕೊತಾ ಇದ್ದೀನಿ. 2 ಗ್ಲಾಸ್ ಬಾಸ್ಮತಿ ಅಕ್ಕಿ, 1 ಗ್ಲಾಸ್ ನಾರ್ಮಲ್ ರೈಸ್ ಹಾಕ್ಕೊಂಡು ನೆನೆಸ್ಕೊತಾ ಇದ್ದೀನಿ. ಈಗ ಒಗ್ಗರಣೆಗೆ ಬಿರಿಯಾನಿ ಮಸಾಲೆ ಎಲ್ಲ ಹಾಕ್ಕೋಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ರುಬ್ಕೊಂಡಿರೋ ಪೇಸ್ಟ್ನ ಹಾಕ್ಕೋಬೇಕು. ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈಗ 3 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಟೊಮೆಟೊ ಫ್ರೈ ಆದಮೇಲೆ 1/4 ಕಪ್ಪಷ್ಟು ಮೊಸರು ಹಾಕ್ಕೋಬೇಕು. ಈಗ ಇದರಲ್ಲಿ ಬಿರಿಯಾನಿ ಪೌಡರ್ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಇಲ್ಲಿ ನಾವು ಮಟನ್ನ ಬೇಯಿಸ್ಕೊಂಡಿರ್ತೀವಲ್ಲ, ಬರೀ ಮಟನ್ನ ಮಾತ್ರ ಅದರಲ್ಲಿ ಹಾಕ್ಕೋಬೇಕು. ನೀರು ಹಂಗೆ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಈಗ ಮಟನ್ನ ಹಾಕ್ಕೊಂಡು ಫ್ರೈ ಆಗಿದೆ. ಅದಾದಮೇಲೆ ಇವಾಗ ಆ ನೀರನ್ನ ವೇಸ್ಟ್ ಮಾಡಬಾರ್ದು. ಈಗ ಆ ನೀರನ್ನ ಇದರಲ್ಲಿ ಹಾಕ್ಕೋಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಕುದಿ ಬಂದಿದೆ. ಈಗ ನಾವು ನೆನೆಸ್ಕೊಂಡಿರೋ ಅಕ್ಕಿನ ಅದರಲ್ಲಿ ಹಾಕ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಪ್ಲೇಟ್ನ ಕ್ಲೋಸ್ ಮಾಡಿದ್ದೀನಿ. ಈಗ 2ರಿಂದ 3 ಸತಿ ಆ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಸಿಮ್ಮಲ್ಲೇ ಇಟ್ಕೋಬೇಕು. ನೋಡಿ, ಆಗಿದೆ, ಬಿರಿಯಾನಿ ರೆಡಿ ಆಗಿದೆ. ಈ ಥರ ಸಿಂಪಲ್ಲಾಗಿ ಯಾವಾಗಾದರೂ ಮಟನ್ ಬಿರಿಯಾನಿ ತಿನ್ನಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.